ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳು ವರ್ದಾ. ಏನ್ ಮಾಡ್ತಿದ್ಯಾ? ಇತ್ತೀಚೆಗಂತೂ ನಿನ್ನ ಮರ್ತೇ ಬಿಟ್ಟಿದ್ಯಾ? ಏನಿಲ್ಲ, ನೀನೇ ನನ್ನ ಮರ್ತಿರೋದು. ಮರ್ತಿದ್ರೆ ನಾನು ಕಾಲ್ ಮಾಡ್ತಿದ್ನಾ? ಹಾಗೇನಿಲ್ಲ, ಈಗ ಏನಾದ್ರು ವಿಷಯ ಇದ್ರೆ ಮಾತ್ರ ನೀನ್ ನಂಗೆ ಕಾಲ್ ಮಾಡೋದು. ನನ್ನ ಜೊತೆ ಮಾತಾಡೋಕ್ಕಲ್ಲ. ಈಗಲೂ ಏನೋ ವಿಷಯ ಇರ್ಬೇಕಲ್ಲ. ವಿಷಯ ಇದೆ, ಆದ್ರೆ ನೀನ್ ಈ ರೀತಿ ಹೇಳಿದ್ಮೇಲೆ ನನ್ನ ವಿಷಯ ಹೇಗೆ ಹೇಳಿ ಹೇಳು. ನಾನು ಕಾಲ್ ಮಾಡಿದ್ದು ಮೊದಲು ನಿನ್ ಜೊತೆ ಮಾತಾಡೋದಿಕ್ಕೆ, ಆಮೇಲೆ ವಿಷಯ ಹೇಳೋದಿಕ್ಕೆ. ಆಯ್ತಾಯ್ತು, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಏನ್ ವಿಷಯ ಹೇಳು. ಇವತ್ತು ಶ್ರೀವಲ್ಲಿ ಸುಬ್ಬುಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಹೌದಾ? ಹಾಗಿದ್ರೆ ಒಂದೇ ಮಂಟಪದಲ್ಲಿ 2 ಮದ್ವೆ ಆಗ್ಬೋದಾ? ಹಾ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಅದೇ ನನ್ನ ತಂಗಿಯಲ್ಲಿ ಹೋಗಿ ಏನ್ ಮಾತಾಡ್ತಾಳೋ, ಅದಕ್ಕೆ ಸುಬ್ಬು ಏನ್ ರಿಯಾಕ್ಟ್ ಮಾಡ್ತಾನೋ ವೆಯ್ಟ್ ಮಾಡಿ ನೋಡ್ಬೇಕು ಅಷ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ. ನಾನು ಕಾಯ್ತಾ ಇರ್ತೀನಿ, ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಏನೇವರು ಇಷ್ಟೊಂದು ಖುಷಿಯಾಗಿದ್ಯಾ? ಏನಂದ್ರು ನಿಮ್ ಬಾವಿ ಯಜಮಾನ್ರು? ಅಕ್ಕ, ಶ್ರೀವಲ್ಲಿ ಇವತ್ತು ಅಣ್ಣಂಗೆ ಪ್ರಪೋಸ್ ಮಾಡಕ್ ಹೋಗ್ತಿದ್ದಾಳೆ. ಹೌದೇನೆ? ಏನೇವರು ಇದು ನಮ್ಮ ಮನೇಲಿ ಡಬ್ಬಲ್ ಧಮಾಕ. ನಮ್ಮ ಮನೆ ಕಷ್ಟಗಳಿಗೆಲ್ಲ ಒಂದೇ ಸಲ ಪರಿಹಾರ ಸಿಗ್ತಾ ಇದೆ. ಶ್ರೀವಲ್ಲಿ ಏನಾದ್ರೂ ನಮ್ಮ ಮನೆ ಸೊಸೆಯಾಗಿ ಬಂದ್ರಂತೂ ಬಾಡಿಗೆ ಮನೆ ಹೋಗಿ ಸ್ವಂತ ಮನೆ ಆಗುತ್ತೆ ವರ. ಅಪ್ಪ ತಿರುಪ್ತಿ ತಿಮ್ಮಪ್ಪ, ಇಲ್ಲಿಂದ ನಿಮ್ಗೆ ದೊಡ್ಡ ನಮಸ್ಕಾರನಪ್ಪ. ಅಯ್ಯ ಕರ್ಮ ಕಾಂಡ್ವೆ, ಯಾವ ಇವೆಲ್ಲ ಏನಾಗಿದೆ ಇವ್ರಿಗೆಲ್ಲ? ಬಾಡಿಗೆ ಮನೆ ಸ್ವಂತ ಮನೆ ಆಗತ್ತದ. ಇದನ್ನ ಯಾವನಾದ್ರೂ ಮನೆ ಅಂತನ? ಅರಮನೆ ಅಂತ ಅರಮನೆನೇ ಕೈ ಬೀಸಿ ಕರಿತಿದ್ರು. ಮುರುಕ್ಲು ಮನೆನ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋ ಆಸೆ ಇವರಿಗೆ. ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಿಜ, ಆದ್ರೆ ಇವರು ಹಾಸಿಗೆ ಸೈಜ್ಗೆ ಕಾಲು ಕತ್ತರಿಸ್ಕೋಬೇಕು ಅನ್ಕೊಂಡಿದಾರಲ್ಲ. ಆ ಶ್ರೀವಲ್ಲಿ ಏನಾದರೂ ಸುಬ್ಬನ ಮದುವೆ ಆದ್ರೆ ನನ್ನ ಕನಸುಗಳಿಗೆಲ್ಲ ಕತ್ತರಿ ಬೀಳುತ್ತೆ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಏನು ಅಕ್ಕದ ಇಬ್ರು ಬಹಳ ಖುಷಿಯಾಗಿ ಮಾತಾಡ್ತಿದ್ದೀರಾ? ಏನಿಲ್ಲ ಅತ್ತೆ, ಮನೇಲೆಲ್ಲ ಒಳ್ಳೇದೇ ನಡೀತಿದ್ಯಲ್ಲ, ಅದೇ ಖುಷಿಗೆ ಮಾತಾಡ್ಕೊಂಡು ಕೂತಿದ್ವಿ ಅಷ್ಟೇ. ಹಾಗೇನೆ ಒಳ್ಳೆ ಕಾಲ ಬಂತು ಅಂದ್ರೆ ಒದ್ಕೊಂಡು ಬರ್ತಾ ಇರತ್ತಂತೆ. ಆದ್ರೆ ಇವತ್ತು ಟಿವಿ ನೋಡ್ಬೇಕಾರೆ ದಿನ ಭವಿಷ್ಯ ನೋಡಿದೆ. ಇವತ್ತಿನ ದಿನನೇ ಚೆನ್ನಾಗಿಲ್ವಂತೆ. ನಕ್ಷತ್ರ ಗ್ರಹಗಳು ಎಲ್ಲ ಚಲಾಪಿಲಿ ಆಗ್ಬಿಟ್ಟಿದಾವಂತೆ. ಏನೇ ಕೆಲಸ ಮಾಡಕ್ ಹೋದ್ರು ಎಡವಟ್ಟೆ. ಏನೇ ಶುಭ ಕಾರ್ಯಗಳನ್ನಿದ್ರು ಸ್ವಲ್ಪ ಮುಂದೆ ಹಾಕೊಂಬಿಡಮ್ಮ. ವರಲಕ್ಷ್ಮಿ, ನಿನ್ನ ಮದುವೆನ ಎಲ್ಲರೂ ತುಂಬ ಸಂತೋಷದಿಂದ ಮಾಡಿ ಮುಗಿಸ್ಬೇಕು ಅಂತ ಕಾಯ್ತಿದ್ದಾರೆ. ಅದು ಹಾಳಾಗಬಾರ್ದು. ಇವತ್ತು ಯಾವ ಕೆಲಸನೂ ಮಾಡಕ್ಕೆ ಹೋಗ್ಬೇಡಿ. ಹುಚ್ಚು ಹುಡುಗಿಯರ ಜಾಣಿ ಕಳ್ಳಿ ಮದುಮಗಳು. ಏನೇ ಅವರ ಅತ್ತೆ ಹೀಗೆ ಹೇಳ್ಬಿಟ್ರು? ಅಲ್ಲ, ಅತ್ತೆ ಹೇಳೋ ಮಾತಲ್ಲೂ ಅರ್ಥ ಇದೆ. ಶ್ರೀವಲ್ಲಿ ನೋಡಿದ್ರೆ ಇವತ್ತೇ ಪ್ರಪೋಸ್ ಮಾಡಕ್ ಹೋಗಿದ್ದಾಳೆ. ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಏನಾಗತ್ತಿ? ಅಯ್ಯೋ ಹೌದಲ್ಲ, ಇರು, ನಾನು ಶ್ರೀವಲ್ಲಿ ಕಾಲ್ ಮಾಡ್ತೀನಿ. ಪ್ರಪೋಸ್ ಇವತ್ತು ಮಾಡಬೇಡ, ಇನ್ನೊಂದಿನ ಮಾಡು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.